ಇವತ್ತಿನ ರೆಸಿಪಿ ಮೂಲಂಗಿ ಸಾಂಬಾರು ಮಾಡುವುದು ಹೇಗೆ ನೋಡ್ಕೊಂಡು ಬರೋಣ. ಇದೇ ರೀತಿ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಮೂಲಂಗಿ ಸಾಂಬಾರು ನಿಮಗೆ ಬೇಕು ಅಂತ ಅಂದರೆ ನಾವು ಹೇಳೋ ಟಿಪ್ಸ್ನ ಫಾಲೋ ಮಾಡಬೇಕು. ಆಗಲೇ ನಿಮಗೆ ಈ ಥರ ರುಚಿಕರವಾದ ಟೇಸ್ಟಿಯಾದ ಮೂಲಂಗಿ ಸಾಂಬಾರು ಸಿಗುತ್ತದೆ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ ಬಿಸಿ ಆಗೋಕ್ಕಿಂತ ಮುಂಚೆ ಏನೇನು ಬೇಕು ತೊಗೊಂಬಿಡೋಣ. ಈರುಳ್ಳಿ 2 ಮತ್ತು 4 ಮೂಲಂಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಮತ್ತು 3 ಟೊಮೊಟೊ ಹೆಚ್ಚಿಟ್ಕೊಂಡಿರೋದು. ಇವಾಗ ಬಿಸಿಯಾಗಿರೋ ಕುಕ್ಕರಿಗೆ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಬಿಸಿ ಆಗ್ತಿದ್ದಂಗೆ ತೊಳೆದಿಟ್ಕೊಂಡಿರೋ ಬೇಳೆನ ಹಾಕ್ಕೊಳ್ಳೋಣ. ನೆಕ್ಸ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಬೇಕು. ನೆಕ್ಸ್ಟು 2 ವಿಜಿಲ್ ಆದಮೇಲೆ ಓಪನ್ ಮಾಡಬೇಕು. ಈ ಥರ ಕುದಿ ಬಂದಮೇಲೆ ನಾವು ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ಆಗಲೇ ನಾವು ಅಂದ್ಕೊಂಡಿರೋ ಥರ ಟೇಸ್ಟಿಯಾದ ಸಾಂಬಾರು ಬರೋದು. ಈಗ ಕುಕ್ಕರ್ನ ಸೈಡಿಗೆ ಇಟ್ಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳೋಣ. ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಕಾದ ನಂತರ 1 ಸ್ಪೂನ್ ಸಾಸಿವೆ, ಜೀರಿಗೆ, ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊಬೇಕು. ಮತ್ತು ಈರುಳ್ಳಿ ಸಹ ಸೇರಿಸಿಕೊಳ್ಳೋಣ. ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ 3 ಈರುಳ್ಳಿ, ಮೀಡಿಯಮ್ ಸೈಜ್ದು ಆ ಈರುಳ್ಳಿನ ಹಾಕ್ಕೊಳ್ಳೋಣ. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು, ಹಸಿ ವಾಸನೆ ಎಲ್ಲ ಹೋಗೋ ಹಾಗೆ. ಮತ್ತು ನಾವಿಲ್ಲಿ ಬೆಳ್ಳುಳ್ಳಿ ಸಹ ಸೇರಿಸಿಕೊಳ್ಳಬೇಕಾಗುತ್ತದೆ. 1 ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀವಿ. ಎಲ್ಲ ಹಸಿ ಸ್ಮೆಲ್ಲು, ಬೆಳ್ಳುಳ್ಳಿ ಈರುಳ್ಳಿ ಹಸಿ ಸ್ಮೆಲ್ ಆಗೋವರೆಗೂ ನೀಟಾಗಿ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ನಾವು ತೋರಿಸ್ತಾ ಇರೋ ಹಾಗೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಫ್ರೈ ಮಾಡಿದ್ದೀವಿ ಅಂತ. ನೆಕ್ಸ್ಟ್ ನಾವಿಲ್ಲಿ ಹೆಚ್ಚಿಟ್ಕೊಂಡಿರೋ 2 ಮೀಡಿಯಮ್ ಸೈಜ್ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಹಾಕ್ಕೊತಾ ಇದ್ದೀವಿ. ಅದು ಹಸಿ ಸ್ಮೆಲ್ ಅದರಲ್ಲಿರೋ ನೀರಿನ ಅಂಶಕ್ಕೆಲ್ಲ ಹೋಗಿ ಬೇಯೋ ತನಕ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾವು ಆವಾಗಲೇ ಬೇಳೆನ ಇಟ್ಕೊಂಡಿದ್ವಲ್ಲ, ಅದು ಆಲ್ರೆಡಿ ಬೆಂದಿರುತ್ತೆ. ಈಗ ನಾವು ಆಫ್ ಮಾಡಿ ಸೈಡಲ್ಲಿ ಇಕ್ಕೋಬೇಕಾಗುತ್ತೆ. ಈಗ ಹೆಚ್ಚಿಟ್ಕೊಂಡಿರೋ ಮೂಲಂಗಿ ಸಹ ನಾವಿಲ್ಲಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಯಾವುದೇ ನೀರು ಅಂಶ ಇರಬಾರ್ದು. ನೋಡ್ತಾ ಇರ್ಬೋದು ಈ ರೀತಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ.
ಟೊಮೊಟೊನೂ ಸಹ ಅರ್ಧ ಬೆಂದಿದೆ ನೋಡಿ. ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಇಲ್ಲಿ ತೋರಿಸ್ತಾ ಇರೋ ಥರನೇ ನಿಮಗೆ ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಮತ್ತು ನಾವಿಲ್ಲಿ 4 ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕ್ಕೊತಾ ಇದ್ದೀವಿ. ನಾವು ಸಾಂಬಾರು ಪೌಡ್ರನ್ನ ಎಷ್ಟು ಹಾಕ್ತೀವೋ ಅಷ್ಟು ಕಲರ್ಫುಲ್ಲಾಗಿ ಮತ್ತು ಟೇಸ್ಟಿಯಾಗಿ ಈ ಸಾಂಬಾರು ಬರುತ್ತೆ. ನೋಡ್ತಾ ಇರ್ಬೋದು. ಅದನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕು. ನಾವು ಈ ಸಾಂಬಾರು ಪೌಡರನ್ನು ಮನೇಲೇ ಮಾಡ್ಕೊಂಡಿರೋದು. ಯಾರಿಗಾದ್ರೂ ಈ ಸಾಂಬಾರು ಪೌಡರ್ ಹೇಗೆ ಮಾಡಬೇಕು ಅಂತ ಬೇಕಾಗಿದ್ದರೆ ಕಮೆಂಟ್ ಮಾಡಿ. ನಾವು ಸಾಂಬಾರು ಪೌಡರದ್ದು ವಿಡಿಯೋ ಮಾಡಿ ಹಾಕುತ್ತೇವೆ. ನಿಮ್ಮ ಸಪೋರ್ಟು ನಮ್ಮ ಮೇಲಿರಬೇಕು. ನೆಕ್ಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವು ಇದಕ್ಕೆ ಹಾಕ್ತಾಯಿದ್ದೀವಿ 2 ಸ್ಪೂನಷ್ಟು ಖಾರದ ಪುಡಿ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀವಿ. ನೀವು 2 ಸ್ಪೂನ್ ಹಾಕ್ಕೋಬೇಕಾಗುತ್ತೆ. ನಾವು ಮನೇಲಿ ಖಾರ ತಿನ್ನಲ್ಲ. ನಿಮ್ಮ ಮನೇಲಿ ಖಾರ ತಿನ್ನೋರಿದ್ದರೆ 2 ಸ್ಪೂನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾವು ಏನು ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಆ ನೀರು ಸಮೇತ ಇದನ್ನು ಹಾಕ್ಕೊಳ್ಳೋಣ. ಕಾಳನ್ನ ಹಾಕ್ಕೊಳ್ಳೋಣ. ನೀರು ಸಪ್ರೇಟಾಗಿ ಎತ್ತಿಕ್ಕೊಬೇಕು. ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಮಿಕ್ಸ್ ಮಾಡಿ ಅದು ಬೇಯೋಕ್ಕೆ ಬಿಡಬೇಕು ನಾವು. ನೋಡ್ತಾ ಇರ್ಬೋದು ನೀವು. ಹಿಂಗೆ ಇಷ್ಟು ಆಗ್ಲೇ ಮನೆ ಫುಲ್ಲು ಗಮ್ಮಂತ ಇರುತ್ತೆ. ನೆಕ್ಸ್ಟ್ ಈಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಥರ ಮಾಡ್ಕೊಬೇಕಾಗುತ್ತೆ. ಆಗ್ಲೇ ಮದುವೆ ಮನೆ ಟೇಸ್ಟ್ ಬರೋದು. ನಾವೀಗ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಆ ನೀರಿನ ಅಂಶ ಎಲ್ಲ ಕುತ್ಕೋಬೇಕಲ್ಲ, ಬೇಯಬೇಕಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಆಗಾಗ ನಾವು ಹೈ ಫ್ಲೇಮು ಮತ್ತು ಲೋ ನೀಟಾಗಿ ಆಗಾಗ ಕೈ ಆಡಿಸ್ಕೊತಾ ಇರಬೇಕು. ಇಲ್ಲ ಅಂದರೆ ಅದು ತಳ ಹಿಡ್ಕೊಂಬಿಡುತ್ತೆ. ನೆಕ್ಸ್ಟು ನಾವಿಲ್ಲಿ ಹುಣ್ಸೆಹಣ್ಣು ರಸ ತೊಗೊಬೇಕಾಗುತ್ತೆ. ಹುಣ್ಸೆಹಣ್ಣ ಒಂದು 5 ನಿಮಿಷದ ಮುಂಚೆ ನೆನೆಸ್ಕೊಳ್ಳೋಣ. ಹುಣ್ಸೆಹಣ್ಣ ನೀರೊಳಗೆ ಹಾಕಿ ನೆನೆಸ್ಕೊಬೇಕು. ನಾನಿಲ್ಲಿ 1 ಟೀ ಕಪ್ ಆಗೋಷ್ಟು ಹುಣ್ಸೆಹಣ್ಣು ರಸ ತೊಗೊಂಡಿದ್ದೀನಿ. ತೊಗೊಂಡು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ತಳ ಹಿಡಿಬಾರ್ದು ಅಂದರೆ ಕೈ ಆಡಿಸ್ತಾನೆ ಇರಬೇಕು ನಾವು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ನಾವು ಒಂದು ಬಟ್ಲನ್ನು ಮುಚ್ಚಿ 2 ನಿಮಿಷ ಬಿಟ್ಟು ನೋಡಿದರೆ ಈ ರೀತಿ ಕಾಣಿಸ್ತದೆ. ಎಷ್ಟು ಚೆನ್ನಾಗಿ ಮನೆಯೆಲ್ಲ ಗಮ್ಮಂತ ಇದೆ ನೋಡಿ. ನೆಕ್ಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವೀಗ ಇದನ್ನು. ನಾವಿಲ್ಲಿ ಆಗಲೇ ತೆಗ್ದಿಟ್ಕೊಂಡಿರೋ ಬೇಳೆ ಬೇಯಿಸಿದ ನೀರಿತ್ತಲ್ಲ ಅದನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಬಿಟ್ಟು ನೋಡಿದರೆ ಮೂಲಂಗಿ ಎಲ್ಲ ನೀಟಾಗಿ ಬೆಂದಿರುತ್ತೆ ನೋಡಿ, ಗಮ್ಮಂತಿದೆ.
ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗಾಗಿ ಈ ಥರ ಕೈ ಆಡಿಸ್ತಾ ಇರಬೇಕು, ಇಲ್ಲ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ ಮತ್ತೆ ನಾನು ಲಿಡ್ ಕ್ಲೋಸ್ ಮಾಡಿ ಮತ್ತೆ ತೆಗ್ದು ನೋಡ್ತಾ ಇದ್ದೀನಿ. ಒಂದೊಂದು ನಿಮಿಷಕ್ಕೂ ನೋಡ್ತಾ ಇರಿ. ಈಗ ನಿಮ್ಮ ಫೇವ್ರೆಟ್ ಮೂಲಂಗಿ ಸಾಂಬಾರು ರೆಡಿಯಾಗಿದೆ. ಈ ಮೂಲಂಗಿ ಸಾಂಬಾರು ಅನ್ನಕ್ಕೆ, ಚಪಾತಿಗೆ, ಮುದ್ದೆಗೆ ಎಲ್ಲದಕ್ಕೂ ತುಂಬ ಸಖತ್ತಾಗಿರೋ ಮೂಲಂಗಿ ಸಾಂಬಾರು ಈಗ ರೆಡಿಯಾಗಿದೆ. ನೋಡ್ತಾ ಇರ್ಬೋದು. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಥರ ಕುದೀತಾ ಇದೆ. ಈಗ ಮೇಲ್ಗಡೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿನ ಹಾಕೊಂಡ್ರೆ ನಮ್ಮ ಮೂಲಂಗಿ ಸಾಂಬಾರು ರೆಡಿಯಾಗಿದೆ. ಸರ್ವ್ ಮಾಡಿಕೊಂಡು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ತಿನ್ಬೋದು. ಮೂಲಂಗಿ ಶೀತಕ್ಕೆ, ಕೆಮ್ಮಿಗೆ ಹಾಗೂ ತುಂಬ ಆರೋಗ್ಯ ಸಮಸ್ಯೆಗೆ ತುಂಬ ಒಳ್ಳೆಯದು. ವಾರಕ್ಕೆ 2 ದಿನ ಮೂಲಂಗಿ ಸಾಂಬಾರನ್ನು ಮಾಡಿಕೊಂಡು ತಿನ್ನಿ. ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡುತ್ತದೆ ಮೂಲಂಗಿ. ನಮ್ಮ ಚಾನಲನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಒಂದೇ ಒಂದು ಲೈಕ್ ಮಾಡಿ. ಏನಾದರೂ ತಪ್ಪಿದರೆ ಹೇಳಿ ಸರಿಪಡಿಸ್ಕೊಳ್ಳೋಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.